This is probably Rhynchosia only, one of the Rhynchosia, because the leaves are very, very soft and smooth. And location is such that it can survive the fire. In the crevice. Here. All around fire has happened. And it is quite a big bush. ಚೆನ್ನಾಗೇ ಬಂದಿದೆಯಲ್ಲ ಇದು. ಫೀಡ್ ಅಟ್ಯಾಕ್ ಆಗಿದೆ. ಒಳ್ಳೆ ಟಫ್ ಸ್ಪೀಶೀಸ್ ಅಂತ ಆಯಿತು ಅಲ್ಲಿಗೆ. ಮತ್ತು ಒಳ್ಳೆಯ ಸ್ಟ್ರಾಟಜಿ ಇದೆ, ಏನಂದರೆ ಬಂಡೆ ಸಂದಿ ಬಂದುಬಿಡೋದು. ಆವಾಗ ಬೆಂಕಿ ಬಂದರೂ ನೋ ಪ್ರಾಬ್ಲಮ್, ಸುಟ್ಟೋಗಲ್ಲ. ಬೀಜ ಕಾಣುತ್ತೆ ಎಲ್ಲಾದರೂ, ಹೂವೆಲ್ಲ ಆದಮೇಲೆ ಬೀಜ ಇರಬೇಕಿಲ್ಲ ಎಲ್ಲಾದರೂ. ಇದು ನೋಡಿದ್ದೀವ ನಾವು? ಆ ಕಡೆ ಮೇಲ್ಗಡೆ ನೋಡಿದ್ವಿ. ಎಲ್ಲಿ? ಅಲ್ಲ, ಇದು ಸ್ಪೀಶೀಸು ಇದು ಸಿಕ್ಕಿದೆಯಾ? ಎಷ್ಟು ರೈಚೋಸಿ ಆಯಿತು? 3-4 ನೋಡಿದ್ವಿ ಬೆಂಗಳೂರು ಹತ್ರ. ದೊಡ್ಡದೆಲೆ ಒಂದು ಅಲ್ಲಿ. ಹಾಂ, ಒಂದು ಬುಷಿ ಟೈಪು, ಆಮೇಲೆ ಒಂದು ದೊಡ್ಡದು, ಆಮೇಲೆ ಒಂದು ಸಣ್ಣದು ಒಂದು ನೋಡಿದ್ವಿ. ಅಲ್ಲಿ ಇದ್ರ ಹತ್ರ ರಾಮನಗರ ಸೈಡೆಲ್ಲ. ಸೊ 3-4 ಸ್ಪೀಶೀಸ್ ರೈಚೋಸಿಯಾ ಇದೆ. ಇದು ಹೆಚ್ಚಿನ ಪಕ್ಷ ರೈಚೋಸಿಯಾನೇ ಆಗಿರಬೇಕು. ಬೀಜ ನೋಡಿದರೆ ಕನ್ಫರ್ಮ್ ಆಗುತ್ತೆ. ಇವೆಲ್ಲ ಪರಿಣಿ ಲೆಕ್ಕಕ್ಕೆ ಬಂತು. ಬೀಜ ಒಂದು ಹುಡು ಕೂಡ, ಅದೊಂದು ಕಂಪ್ಲೀಟ್ ಆಯ್ತು ಅವಾಗ ಇದ್ರದ್ದು. ಇದೇ ಬೀಜ ಇದು ಅಲ್ವಾ? ನೋಡು, ಹೂವಾದಮೇಲೆ ಬೀಜ. ಇನ್ನು ಫೋಟೋ ಹೊಡ್ಕೊಂಡ್ರೆ ಐಡಿನೂ ಸಿಕ್ಬಿಡುತ್ತೆ. ಜಾಗ ರಾಕ್ ಔಟ್ ಕ್ರಾಪ್. ಆ ಕಡೆ ಎಲ್ಲ ಬೆಂಕಿ, ಮೇಲ್ಗಡೆ ಎಲ್ಲ